ನ್ಯೂಸ್ ಚಾನಲ್ ಅಂತ ಬಂದಿದ್ದೀವಿ. ಹಾಕಲ್ಲಪ್ಪ ನಾನು ಸೇರ್ ತೋರಿಸಿ ಬಾರ ಇಲ್ಲಿ ಕಡೆ ಬಾರ ಈ ಕಡೆ. ಸ್ನೇಹಿತರೆ, ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಇವ್ರದ್ದು ಅಲ್ಲೆಲ್ಲ ಫುಲ್ ಫ್ರ್ಯಾಕ್ಚರ್ ಆಗಿದೆ, ನೋಡ್ಕೆ ಬಿಡಿ. ಇದು ಮೂಡಿಗೆರೆಯ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳ್ಬೋದು. ನೋಡ್ಕೋಬಿಡಿ ಇವ್ರನ್ನ. ಡಾಕ್ಟ್ರ್ ಬಂದಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಡಾಕ್ಟ್ರ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸ್ನೇಹಿತರೆ, ಮೊನ್ನೆ ಒಂದು ಬ್ರೇಕ್ ಪ್ಯಾಡು ಆಲ್ರೆಡಿ ಜಾಮ್ ಆಯಿತು ಅಂತ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೆ. ಅದೀಗ ಹೊಸ್ತಾಗ್ಸಿದೆ. ಇದಕ್ಕೆ ಸೇರಿ ಎಷ್ಟಾಯಿತು ಅಂದರೆ, ರೇಟ್ ಕೇಳಿ ತಲೆ ಸುತ್ತ ಅಲ್ಲೇ ಬಿದ್ದೆ. 150 ರೂಪಾಯಲ್ಲಿ ಆಗೋ ಅಂಥ ಕೆಲಸ ಬ್ರೇಕ್ ಪ್ಯಾಡ್ ಹೋಗಿತ್ತಂತ. 150 ರೂಪಾಯಿ ಜಸ್ಟು ಹೋಲ್ಡ್ ಮಾಡಿದ್ದಕ್ಕೆ ಆಗಿದ್ದ ಪರಿಸ್ಥಿತಿ ಏನಂದರೆ, ಇದಕ್ಕೂ ಸೇರಿ 5,000 ಆಯಿತು ಬಿಲ್ಲು. ಆಯಿತು ಬಿಲ್ಲು ಬೈ ಮಿಸ್ಸಾಗಿ ಕಳೆದೋಯ್ತೆ. 150 ರೂಪಾಯಿ ಕೊಟ್ಟಿದ್ರೆ 5,000 ಬರೇ ಬೀಳ್ತೇ ಇರಲಿಲ್ಲ. ಎಷ್ಟು ಚೀಪ್ ಅನ್ಸ್ಬಿಡ್ತಂದ್ರೆ ಅಷ್ಟು ಬರೇ ಹಾಕ್ಸ್ಕೊಂಡೆ. ಲೈಫಲ್ಲಿ ಭಾರಿ ಬೇಜಾರಾಗ್ಬಿಡ್ತು. 5,000 ಅಂದರೆ ಗಾಡಿ ತೊಳಿಬೇಕು, ಫುಲ್ ರಂಪ ಆಗಿದೆ. ನೋಡಿ ಎಷ್ಟು ರಂಪ ಆಗಿದೆ. ಸೋಂಬೇರಿತನ ಹಿಡಿದ್ಬಿಟ್ಟಿದೆ. ಅನ್ಸುತ್ತೆ. ಸ್ನೇಹಿತರೆ, ಈಗ ಡಾಕ್ಟ್ರಿಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಖಾಲಿ ಈ ಕಡೆ. ಡಾಕ್ಟ್ರು ಇವರೇ, ಡಾಕ್ಟರ್ ನಿತಿನ್ ಕುಮಾರ್ MBBS ಹೆಸರು. ಓಕೆ. ನ್ಯೂಸ್ ಚಾನಲ್ ಅಂತ ಬಂದಿದ್ದೀವಿ. ನನಗೆ ನೋಡಿ ಸರ್, ನಾವು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದೀವಿ. ಮಾಡಿಲ್ಲ ಸೆಕ್ಷನ್ ಆ್ಯಕ್ಟ್ ಪ್ರಕಾರ ಒಂದು 6 ತಿಂಗಳು ಜೈಲು, 5,000 ದಂಡ. ಮೀಡಿಯಾದವರಿಗೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನೋಡಿ ಅರ್ಥಗಾರ ಮೈ ಕಿಡಿಬೇಕು ಇದೇನು ಸರ್ ತಲೆಗೆ. ನಾವು ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ಡಾಕ್ಟ್ರು ಹೆಂಗೆ ಸರ್ವಿಸ್ ಮಾಡ್ತಾರೆ ಅಂತ ಕೇಳಕ್ಕೆ ಬಂದಿದ್ದೀವಿ ಅಂತ ಕೇಳ್ಬೇಕಾಗಿಲ್ಲ. ಗಾಬರಿ ಆಗ್ತಿತ್ತು ಅಂತ ಹೇಳಿ ಸರ್ ಒಂದ್ಸಲ. ಸೂಪರಾಗಿ ಮಾಡಿದ್ರು, ಕ್ಯೂರ್ ಆಯಿತು. ಅಲ್ಲೆಲ್ಲ ಆಚೆ ತೆಗ್ದ್ಬಿಟ್ಟು ಹಂಗೆ ಅಲ್ಲಿ ಮತ್ತೆ ಅಲ್ಲಿಗೆ ರೀಪ್ಲೇಸ್ಮೆಂಟ್ ಮಾಡೋರು ಅಷ್ಟೇ ಈಗ ಅಂತ ಹೇಳೋಕ್ಕಾಗುತ್ತಾ? ಅಪಾಯಿಂಟ್ಮೆಂಟ್ ತಗೊಂಡ್ಬೇಕಂತೆ. ಅಪಾಯಿಂಟ್ಮೆಂಟ್ ತಗೊಂಡೀಗ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಸಿಚುವೇಶನ್ ಬಂದಿದೆ. ಅಷ್ಟು ಪೇನ್ ಇದೆ. ಅಪಾಯಿಂಟ್ಮೆಂಟ್ ಇರೋದು 2ನೇ ತಾರೀಕು. ಅಲ್ಲಿ ತನಕ ನಮ್ಮ ಅಲ್ಲಿ ಏನಾಗಬೇಡ ಅಂತ ಹೇಳ್ತಾ ಪ್ರೈವೇಟ್ ಆಸ್ಪತ್ರೆ ಕಡೆ ಪ್ರಯಾಣ. ಫೈನಲಿ ಫ್ರೆಂಡ್ಸು, ಇವರಿಗೆಲ್ಲ ಅಂತೂ ಆಲ್ಮೋಸ್ಟು ರೆಡಿ ಆಯಿತು. ಜ್ಯೂಸ್ ಕುಡಿಸ್ತಿದ್ದಾರೆ. ಅದೇ ಖುಷಿಗೆ ಜ್ಯೂಸ್ ಸ್ಪಾನ್ಸರ್ ಮಾಡಿದ್ದಾರೆ. ಸ್ಪಾನ್ಸರ್ ಬೈ ಪ್ರವೀಣ್. ನಾನು ವಿಡಿಯೋಗೆ ಬರ್ತಿಲ್ಲ. ನಾನು ಹೆಂಗೆ ಹಿಡ್ತೈತೆ, ನಾನು ದುಡ್ಡು ಇಸ್ಕೊಂಡು ತಾನೆ ಹಂಗೆ ರೋಗ ಬಾ ಅವನೇನಿಲ್ಲ ಲಾಗ್ ಮಾಡ್ತಾರೆ. ಯೂಟ್ಯೂಬ್ಗೆ ಏನು ಹಾಕಲ್ಲಪ್ಪ. ನಾನು ಸೇರ್ ತೋರಿಸಿ ಬಾರ ಇಲ್ಲಿ ಕಡೆ ಬಾರ ಈ ಕಡೆ. ನೋಡಿ ತೋರ್ಸ ಫೇಸ್ ತೋರ್ಸ. ವಿಡಿಯೋಗೆ ಬರೋದು ನಾಚಿಕೆ ಅಂತ ಸತೀಶ್ ಲಾಗರ್ ಅಂತ ನೋಡಿ ಯೂಟ್ಯೂಬ್ ಚಾನಲ್ ಬರುತ್ತೆ. ನಿಜ ಹಾಕಲ್ಲ ಬಿಡ. ಏನು ತೊಂದರೆ ಆಗುತ್ತೆ.